ಸುಮಾರು ಪೇರೆಂಟ್ಸ್ ಮಕ್ಕಳು ಬರ್ತಾರೆ, ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಫಾರ್ ಮೈ ಕಿಡ್ ಅಂತ. ಯಾಕೆಂದರೆ ಮಾರ್ಕೆಟಲ್ಲಿ ಬೆಸ್ಟ್ ಕೋರ್ಸ್ ಅಥವಾ ಬೆಸ್ಟ್ ಕರಿಯರ್ ಅನ್ನೋದು ಯಾವುದೂ ಇಲ್ಲ. ಬಹುಶಃ ಈ ಪ್ರಶ್ನೆ ನೀವು ಹೇಗೆ ಕೇಳ್ಕೋಬೇಕು ಅಂದರೆ, ನನ್ನ ಮಗುವಿಗೆ ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಅಂತ ಕೇಳಿದ್ರೆ ಅದು ಈ ಕರಿಯರಲ್ಲಿ ಅಷ್ಟೇ ಯಶಸ್ಸಿದೆ, ಇದರಲ್ಲಿ ಮಾತ್ರ ದುಡ್ಡಿದೆ, ಇದು ಬಿಟ್ಟು ಇದು ಹೊರತಾಗಿ ಬೇರೆ ಕರಿಯರ್ನ ನನ್ನ ಮಕ್ಕಳು ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ಅವ್ರ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಯಾವ ಕೋರ್ಸ್ಗೆ ಸ್ಕೋಪ್ ಇದೆ, ಒಂದು ಕೋರ್ಸ್ಗೆ ಸ್ಕೋಪ್ ಇದೆ ಅಥವಾ ಇಲ್ಲ ಅಂತ ನಿರ್ಧಾರ ಮಾಡೋ ಮಾನದಂಡ ಯಾವುದು? ಇಂಜಿನಿಯರಿಂಗ್ ಅಥವಾ MBBS ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಅವರ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯತೆಯೂ ಇಲ್ಲ. ಯಾವ ಕಾಲಘಟ್ಟದಲ್ಲೂ 100% ಪ್ಲೇಸ್ಮೆಂಟ್ ಆಗಿಲ್ಲ. ಯಾಕೆಂದರೆ ಕೆಲವರು ಅವರೇ ಹೊರಗುಳ್ಕೊತಾರೆ, ಕೆಲವ್ರನ್ನ ಕಂಪನಿಗಳು ತೊಗೊತಾರೆ. ನಾನು ಈ ಕಾಲೇಜು ಈ ಕೋರ್ಸಿಗೆ ಸೇರ್ಕೊಂಡ್ಬಿಟ್ರೆ ನನ್ನ ಜೀವನ ಸೆಟ್ಲ್ ಆಗೋಯ್ತು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ತಪ್ಪು ಒಂದು ಇದರಲ್ಲಿದ್ದೀರ ಭಾವನೆಯನ್ನು. ಇಂಜಿನಿಯರಿಂಗ್ ಮಾಡಿದವರು ಎಲ್ಲರೂ ಲಕ್ಷಗಟ್ಟಲೆ ಸಂಬಳ ತೊಗೊಳ್ಳೋದಿಲ್ಲ. ಯಾಕೆಂದರೆ ಇಂಜಿನಿಯರಿಂಗ್ ಮಾಡಿ 8,000 10,000 ದುಡಿಯೋರು ಇದ್ದಾರೆ, ಅದೇ ಥರ ಲಕ್ಷ ರೂಪಾಯಿ ಸಂಬಳ ತೊಗೊಳ್ಳೋರು ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರ್, ಕರಿಯರ್ ಕೌನ್ಸಿಲರ್. ಸಾಮಾನ್ಯವಾಗಿ ನನಗೆ PUC ಆದಮೇಲೆ ಸುಮಾರು ಪೇರೆಂಟ್ಸು ಮಕ್ಕಳು ಬರ್ತಾರೆ, ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಫಾರ್ ಮೈ ಕಿಡ್ ಅಂತ. ನನ್ನ ಪ್ರಕಾರ ಈ ಪ್ರಶ್ನೆನೇ ತಪ್ಪು. ಯಾಕೆಂದರೆ ಮಾರ್ಕೆಟಲ್ಲಿ ಬೆಸ್ಟ್ ಕೋರ್ಸ್ ಅಥವಾ ಬೆಸ್ಟ್ ಕರಿಯರ್ ಅನ್ನೋದು ಯಾವುದೂ ಇಲ್ಲ. ಬಹುಶಃ ಈ ಪ್ರಶ್ನೆ ನೀವು ಹೇಗೆ ಕೇಳ್ಕೋಬೇಕು ಅಂದರೆ, ನನ್ನ ಮಗುವಿಗೆ ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಅಂತ ಕೇಳಿದ್ರೆ ಅದಕ್ಕೆ ಹೆಚ್ಚು ಅರ್ಥ ಇರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ನಾನು ಪೋಷಕರು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದು ನೋಡಿದ್ರೆ, ಒಂದು ಮಾರ್ಕ್ಸ್ ಚೆನ್ನಾಗಿದ್ದರೆ ಸೈನ್ಸ್ ಅಥವಾ ನಾವು ಏನು ಸ್ಟೆಮ್ ಕರಿಯರ್ಸ್ ಅಂತೀವಿ, ಆ್ಯಕ್ರೋನಿಮ್ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಈ ಕರಿಯರಲ್ಲಿ ಅಷ್ಟೇ ಯಶಸ್ಸಿದೆ, ಇದರಲ್ಲಿ ಮಾತ್ರ ದುಡ್ಡಿದೆ, ಇದು ಬಿಟ್ಟು ಇದು ಹೊರತಾಗಿ ಬೇರೆ ಕರಿಯರ್ನ ನನ್ನ ಮಕ್ಕಳು ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ಅವ್ರ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ನನ್ನ ಪ್ರಕಾರ ಇದೊಂದು ತಪ್ಪು ನಂಬಿಕೆ. ಯಾಕೆ ಅಂದರೆ, ನಾನು ಬೇಕಾದ್ರೆ ಒಂದೆರಡು ಉದಾಹರಣೆ ಕೊಡ್ತೇನೆ. ಇವ್ರು ಯಾರೂ ಸ್ಟೆಮ್ ಕರಿಯರ್ಸ್ ಓದಿಲ್ಲ, ಆದರೂ ಕೂಡ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ನನಗೀಗ ನೆನಪಾಗ್ತಿರೋದು ಆನಂದ್ ಮಹೀಂದ್ರ ಅವರು ಸ್ಟೆಮ್ ಕರಿಯರ್ಸ್ ಓದಿಲ್ಲ, ಆದರೂ ಕೂಡ ಇವತ್ತು ಅವ್ರು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದಿದ್ದಾರೆ. ಮತ್ತು ಇನ್ನೊಂದು ಸಮಸ್ಯೆ ಏನು ಅಂದರೆ, ಯಾವ ಕೋರ್ಸ್ಗೆ ಸ್ಕೋಪ್ ಇದೆ, ಇದರಲ್ಲಿ ಬಹುಶಃ ನಮ್ಮ ಟೀಚರ್ಸ್ಗಳ್ದು ಒಂದು ಹಂತಕ್ಕೆ ಪಾಲಿದೆ. ಯಾಕೆಂದರೆ ನಾವು ಮಕ್ಕಳು ಬಂದು ವಿದ್ಯಾರ್ಥಿಗಳು ಬಂದು ಕೇಳಿದಾಗ ಈ ಕೋರ್ಸ್ಗೆ ಸ್ಕೋಪ್ ಇಲ್ಲ, ಅದಕ್ಕಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಏನು ಸ್ಪಷ್ಟತೆ ಇಲ್ಲ ಅಂದರೆ, ಒಂದು ಕೋರ್ಸ್ಗೆ ಸ್ಕೋಪ್ ಇದೆ ಅಥವಾ ಇಲ್ಲ ಅಂತ ನಿರ್ಧಾರ ಮಾಡೋ ಮಾನದಂಡ ಯಾವುದು ಅಂತ. ನಿಮಗೆ ಕೆಲಸ ಸಿಗೋ ಸಾಧ್ಯತೆಯೇ ಮಾನದಂಡ ಆಯಿತು ಅಂದರೆ, ಲೆಟ್ ಮಿ ಗಿವ್ ಯು ಎ ಫ್ಯಾಕ್ಟ್. ಸಮಾಜದಲ್ಲಿ ನಿಮ್ಮ ಸುತ್ತಮುತ್ತನೇ ನೀವು ನೋಡಿ, ನಿಮ್ಮ ಪ್ರಕಾರ ಸ್ಕೋಪ್ ಇರೋ ಕೋರ್ಸ್, ಉದಾಹರಣೆಗೆ ಇಂಜಿನಿಯರಿಂಗು ಅಥವಾ MBBS ಅಂತ ಇಟ್ಕೊಳ್ಳೋಣ. ಇಂಜಿನಿಯರಿಂಗ್ ಅಥವಾ MBBS ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಅವರ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯತೆಯೂ ಇಲ್ಲ. ಅಥವಾ ನಮ್ಮ ಟೆಕ್ನಿಕಲ್ ಎಜುಕೇಷನಲ್ಲಿ ಯಾವುದು ನಾವು ಟಾಪ್ ಇನ್ಸ್ಟಿಟ್ಯೂಷನ್ IIT ಅಂತ ಹೇಳ್ತೀವಿ, ಅಥವಾ ಮ್ಯಾನೇಜ್ಮೆಂಟ್ ಎಜುಕೇಷನ್ IIMs ಹೇಳ್ತೀವಿ. ಈ IIT IIMದು ನೀವು ಪ್ಲೇಸ್ಮೆಂಟ್ ರೆಕಾರ್ಡ್ ಚೆಕ್ ಮಾಡಿದ್ರೂ ಸಹ ಯಾವ ಕಾಲಘಟ್ಟದಲ್ಲೂ 100% ಪ್ಲೇಸ್ಮೆಂಟ್ ಆಗಿಲ್ಲ. ಯಾಕೆಂದರೆ ಕೆಲವರು ಅವರೇ ಹೊರಗುಳ್ಕೊತಾರೆ, ಕೆಲವ್ರನ್ನ ಕಂಪನಿಗಳು ತೊಗೊತಾ ಇಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಸೆಲೆಕ್ಟ್ ಮಾಡೋ ಕೋರ್ಸ್ಗೆ ಕೆಲವು ಮಾನದಂಡ ಇರುತ್ತೆ, ಅದ್ರ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆ ಆಯ್ಕೆ ಆಗುತ್ತೆ. ಇಲ್ಲ ನಾವು ಪಿಯರ್ ಪ್ರೆಷರ್, ಯಾರೋ ಫ್ರೆಂಡ್ಸ್ ಹೇಳಿದ್ರು ಈ ಕೋರ್ಸಿಗೆ ಸ್ಕೋಪ್ ಇದೆಯಂತೆ, ಇದಕ್ಕೆ ಸೇರ್ಕೊಂಬಿಟ್ರೆ ಕೆಲಸ ಚೆನ್ನಾಗಿ ಸಿಗುತ್ತಂತೆ, ಅಥವಾ ಪೇರೆಂಟ್ಸ್ ಹೇಳ್ತಾರೆ ನಾನಂತೂ ಡಾಕ್ಟ್ರ್ ಆಗೋಕ್ಕಾಗಲಿಲ್ಲ ಅಥವಾ ಇಂಜಿನಿಯರ್ ಆಗೋಕ್ಕಾಗಲಿಲ್ಲ, ನೀನಾದರೂ ಆಗು ಅಂತ ಮಕ್ಕಳಿಗೆ ಫೋರ್ಸ್ ಮಾಡೋದು, ಇದು ಯಾವುದೂ ತಪ್ಪಾಗತ್ತೆ. ಅಥವಾ ಇನ್ಯಾರೋ ಒಬ್ಬರು ಡಾಕ್ಟ್ರಾಗಿ ಯಶಸ್ಸು ಪಡೆದಿದ್ದಾರೆ ಮನೆಯಲ್ಲಿ, ಹಾಗಾಗಿ ನೀನು ಡಾಕ್ಟ್ರಾಗು, ಈ ಥರ ಆಯ್ಕೆ ಮಾಡ್ಕೋಬಾರ್ದು. ಯಾಕೆಂದರೆ ವಿಜ್ಞಾನ ಏನು ಹೇಳುತ್ತೆ, ನಿಮಗೆಲ್ಲ ಇದರ ಅರಿವು ಇದೆ ಅಂದ್ಕೊಂಡಿದ್ದೀನಿ, ನಮ್ಮ DNA ಪ್ಯಾಟರ್ನು ಮತ್ತು ನಮ್ಮ ಫಿಂಗರ್ ಪ್ರಿಂಟು ನಮ್ಮ ಹತ್ರ ಬಿಟ್ಟರೆ ಪ್ರಪಂಚದಲ್ಲಿ ಹಿಂದೆನೂ ಯಾರ ಹತ್ರನೂ ಇರಲಿಲ್ಲ, ಮುಂದೆ ಬರೋರು ಯಾರಲ್ಲೂ ಕೂಡ ಇರಲ್ಲ. ಅಂದರೆ ದ ಮೆಸೇಜ್ ಫ್ರಮ್ ಯೂನಿವರ್ಸ್ ಆರ್ ಗಾಡ್, ನೀವು ಯಾರಲ್ಲಿ ನಂಬಿಕೆ ಇಡ್ತೀರೋ ಏನು ಹೇಳ್ತಾ ಇದ್ದಾರೆ ಅಂದರೆ, ಯು ಆರ್ ಯುನೀಕ್, ಅಂದರೆ ನಿನ್ನ ಥರ ಇನ್ನೊಬ್ರು ಇಲ್ಲ ಅಂತ. ಈ ಥರ ಇರಬೇಕಾದ್ರೆ ನಾನು ಯಾಕೆ ನನ್ನ ಜೀವನ ಬಿಟ್ಟು ಬೇರೆಯವರ ಜೀವನ ಯಾಕೆ ಅನುಸರಿಸ್ಬೇಕು? ನನಗೇನು ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ನಾನೊಂದು ಸಣ್ಣ ಫಾರ್ಮುಲಾ ಥರ ಕೊಡ್ತೇನೆ. ಐ ಕಾಲ್ ಇಟ್ ಪೈ ಫಾರ್ಮುಲಾ, PAI. ಈ PAI ಏನು ಅಂದರೆ, ಮೊದಲು P ಸ್ಟ್ಯಾಂಡ್ಸ್ ಫಾರ್ ಪರ್ಸ್ನಾಲಿಟಿ. ನಿಮ್ಮ ವ್ಯಕ್ತಿತ್ವನ ನೀವು ಅರ್ಥ ಮಾಡ್ಕೋಬೇಕು. ಸುಮಾರು ಜನ ನಾವು ಎಡವೋದೇ ಇಲ್ಲಿ, ನಾನೇನು ಅನ್ನೋದು ನಂಗೆ ಗೊತ್ತಿರಲ್ಲ, ಅದೇ ಅವ್ರಿವ್ರ ಬಗ್ಗೆ ಕೇಳಿದ್ರೆ ಬೇಕಾದ್ರೆ ಗಂಟುಗಟ್ಟಲೆ ಮಾತಾಡ್ತೀವಿ, ಇದು ವಿಪರ್ಯಾಸ. ಹಾಗಾಗಿ ಮೊದಲು ನಿಮ್ಮ ವ್ಯಕ್ತಿತ್ವನ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ.
ನಾನು MBA ಪಾಠ ಮಾಡಬೇಕಾದ್ರೆ ಸುಮಾರು ಮಕ್ಕಳುಗಳು ಅವ್ರದ್ದು 2 ಸೆಮಿಸ್ಟರ್ ಆದಮೇಲೆ ಅವರೊಂದು ಸ್ಪೆಷಲೈಸೇಷನ್ ಚೂಸ್ ಮಾಡಬೇಕು. ಆವಾಗ ಇದ್ದಿದ್ದು 3 ಸ್ಪೆಷಲೈಸೇಷನ್ನು: ಮಾರ್ಕೆಟಿಂಗು, HR, ಫಿನಾನ್ಸು. ಗಂಡು ಮಕ್ಳು ಏನು ಮಾಡೋರು, ಫಿನಾನ್ಸ್ ಕಷ್ಟ ಆಗುತ್ತೆ, HR ಬರೀ ಹೆಣ್ಮಕ್ಳಿಗೆ ಸೀಮಿತ ಅಂತ ಅಂದ್ಕೊಂಡು ಮಿಕ್ಕಿದ್ದು ಯಾವುದು ಅಂದರೆ ಮಾರ್ಕೆಟಿಂಗು ಪಾಸ್ ಆಗೋಕ್ಕೆ ಈಸಿ ಅಂತ ತೊಗೊಳ್ಳೋರು. ಈಗ ನಿಮಗೆ ಪರ್ಸ್ನಾಲಿಟಿ ದೃಷ್ಟಿಯಿಂದ ಹೇಳ್ತೀನಿ ನೋಡಿ. ಯಾರೋ ಒಬ್ಬ ಹುಡುಗ ಇಂಟ್ರೋವರ್ಟ್ ಅಂತ ಅಂದ್ಕೊಳ್ಳಿ. ಇಂಟ್ರೋವರ್ಟ್ ಅಂದ್ರೇನು? ಅವರಿಗೆ ಪರಿಚಯ ಇಲ್ಲದವ್ರ ಜೊತೆ ಮಾತಾಡೋಕ್ಕೆ ತುಂಬ ಮುಜುಗರ, ಕಷ್ಟ ಆಗುತ್ತೆ. ಇಂಥ ಒಬ್ಬ ವ್ಯಕ್ತಿ ಮಾರ್ಕೆಟಿಂಗ್ನಲ್ಲಿ ಸ್ಪೆಷಲೈಸ್ ಮಾಡ್ಕೊಂಡು MBA ಮುಗಿಸ್ಕೊಂಡ್ರೆ ನಾಳೆ ಇವ್ರು ಜಾಬ್ ಮಾರ್ಕೆಟ್ ಬಂದಾಗ ಇವ್ರಿಗೆ ಯಾವ ರೀತಿ ಕೆಲಸ ಕೊಡ್ತಾರೆ? ಮಾರ್ಕೆಟಿಂಗ್ ಕೆಲಸನೇ ಕೊಡ್ತಾರೆ. ಆದರೆ ಇವ್ರಿಗೆ ಅಲ್ಲಿ ಮಾರ್ಕೆಟಿಂಗ್ ಕೆಲಸ ಬೇಡ, ಪಾಸ್ ಆಗೋ ದೃಷ್ಟಿಯಿಂದ ಮಾತ್ರ ಮಾರ್ಕೆಟಿಂಗ್ ಥಿಯರಿ ಪೇಪರು ಪಾಸ್ ಆಗೋದು ಈಸಿ ಅಂತ ತೊಗೊಂಡು ಹೊರಗೆ ಬಂದುಬಿಡ್ತಾರೆ. ಈಗೇನಾಗುತ್ತೆ, ಅಲ್ಲಿ ಅವ್ರಿಗೆ ಆ ಕೆಲಸ ಸಿಗುತ್ತೆ, ಬಟ್ ಆ ಕೆಲಸದಲ್ಲಿ ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ. ಈ ಕಾರಣಕ್ಕೋಸ್ಕರ ನಮ್ಮ ವ್ಯಕ್ತಿತ್ವದ ಅರಿವು ತುಂಬ ಮುಖ್ಯ. ಎರಡನೇದು ಎ ಅಂದರೆ ಏನು ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಅಂದರೆ ನಿಮ್ಮ ಅಬಿಲಿಟಿ ಮತ್ತು ನಿಮ್ಮ ಆಸಕ್ತಿಗಳು. ಐ ಅಂದರೆ ಇಂಟ್ರೆಸ್ಟ್. ಸೊ ನಿಮ್ಮ ಪರ್ಸ್ನಾಲಿಟಿ, ವ್ಯಕ್ತಿತ್ವ, ನಿಮ್ಮ ಅಬಿಲಿಟಿ ಅನ್ನೋದು ನಮಗೆ ಯಾವುದೇ ಒಂದು ಆ್ಯಕ್ಟಿವಿಟಿ ಅಥವಾ ಯಾವುದೇ ಒಂದು ಕೆಲಸನ ಬೇರೆಯವ್ರಿಗಿಂತ ಹೆಚ್ಚು ಚೆನ್ನಾಗಿ ಮಾಡೋದಕ್ಕೆ ನಮಗೆ DNA ಬಂದುಬಿಟ್ಟು ನಮ್ಮ ಹೆರಿಡಿಟಿಲೇ ಬಂದಿರುತ್ತೆ. ಉದಾಹರಣೆ ಅಂದರೆ ನೀವು ನೋಡ್ಬೋದು, ಒಂದು ಕ್ಲಾಸಲ್ಲಿ 40 ಮಕ್ಕಳಿದ್ದರೆ ಅದರಲ್ಲಿ ಒಂದು 10 ಮಕ್ಕಳು ಮ್ಯಾಥ್ಸ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅವ್ರಿಗೆ ಎಕ್ಸೈಟಿಂಗ್ ಆಗಿರುತ್ತೆ, ಸುಲಭ ಅಂತ ಹೇಳ್ತಾರೆ. ಅದೇ ಇನ್ನೊಂದು 30 ಮಕ್ಕಳು ಮ್ಯಾಥ್ಸ್ ಅಂದರೆ ಕಷ್ಟ ಅಂತ ಹೇಳ್ತಾರೆ. ಇಲ್ಲಿ ಸಮಸ್ಯೆ ಇರೋದು ಮ್ಯಾಥ್ಸ್ ಸಬ್ಜೆಕ್ಟ್ದಲ್ಲ, ನಿಮ್ಮ ಆ್ಯಪ್ಟಿಟ್ಯೂಡ್ ಬಗ್ಗೆ. ನಿಮಗೆ ಮ್ಯಾಥ್ಸಲ್ಲಿ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ಸ್ಟ್ರಾಂಗ್ ಆಗಿದ್ದು, ಲಾಜಿಕಲ್ ಆ್ಯಪ್ಟಿಟ್ಯೂಡ್ ಸ್ಟ್ರಾಂಗ್ ಆಗಿದ್ದರೆ ಮ್ಯಾಥ್ಸ್ ಆಸ್ ಎ ಸಬ್ಜೆಕ್ಟ್ ವಿಲ್ ಬಿ ವೆರಿ ಈಸಿ ಫಾರ್ ಸಚ್ ಸ್ಟೂಡೆಂಟ್ಸ್. ಯಾರಿಗೆ ಈ ಆ್ಯಪ್ಟಿಟ್ಯೂಡ್ ಕಮ್ಮಿ ಇರುತ್ತೆ ಅವ್ರಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ. ಹಾಗನ್ಬಿಟ್ಟು ಅವ್ರು ದಡ್ರು ಅಂತ ಅಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಇವತ್ತು ಯಾರು ಮ್ಯಾಥ್ಸ್ ಸೈನ್ಸಲ್ಲಿ ಚೆನ್ನಾಗಿರಲ್ಲ ಅವ್ರಿಗೆ ದಡ್ಡ ಅನ್ನೋ ಹಣೆಪಟ್ಟಿ ಕಟ್ಬಿಟ್ಟು ಅವರ ಕಾನ್ಫಿಡೆನ್ಸ್ನೇ ಕುಗ್ಗಿಸ್ತಿದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಆ್ಯಪ್ಟಿಟ್ಯೂಡ್ ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ, ಯಾವುದರಲ್ಲಿ ವೀಕ್ ಇದೆ ಅನ್ನೋದು. ಸೊ ವ್ಯಕ್ತಿತ್ವ ಆಯಿತು, ನಿಮ್ಮ ಆ್ಯಪ್ಟಿಟ್ಯೂಡ್ ಆಯಿತು. ಮೂರನೇದು ಆಸಕ್ತಿ, ಇಂಟ್ರೆಸ್ಟ್ ತುಂಬ ಮುಖ್ಯ. ನನಗೆ ಯಾರೋ ಕೇಳೋರು, ಆಸಕ್ತಿ ಯಾಕೆ ಇರಬೇಕು, ಒಂದು ಕೆಲಸ ಸೇರ್ಕೊಂಡ್ಮೇಲೆ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ. ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ಕಾರ್ಪೊರೇಟ್ ಎಂಟಿಟಿ ಅಥವಾ ಬಿಸ್ನೆಸ್ ಹೌಸ್ ಆಗಲಿ ಯಾರೂ ಧರ್ಮಕ್ಕಾಗಿ ಬಿಸ್ನೆಸ್ನ ನಡೆಸೋದಿಲ್ಲ. ದೇ ಆಲ್ ರನ್ ಬಿಸ್ನೆಸ್ ಓನ್ಲಿ ಟು ಮೇಕ್ ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್ಸ್. ಅವ್ರಿಗೆ ಯಾರು ಬೇಕು ಸಂಸ್ಥೆನಲ್ಲಿ ಅಂದರೆ ಈ ಬಿಸ್ನೆಸ್ನ ಇನ್ನೂ ಎತ್ತರದ ಸ್ಥಾನಕ್ಕೆ ಅಥವಾ ಇನ್ನೂ ಹೆಚ್ಚು ಲಾಭ ಮಾಡೋಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಬೇಕು ಅವ್ರಿಗೆ ಕಂಪ್ನಿನಲ್ಲಿ. ಇಟ್ ಮೀನ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆರ್ ದ 2 ಕೀ ಫ್ಯಾಕ್ಟರ್ಸ್. ನೀವು ಅರ್ಥ ಮಾಡ್ಕೊಳ್ಳಿ, ಹೊರಗಿನ ಪ್ರಪಂಚ ಎಸ್ಪೆಷಲಿ ಟೆಕ್ನಾಲಜಿ ಇವತ್ತು ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂದರೆ ನೀವು ಪ್ರತಿದಿನವೂ ಕಲಿಯೋದಕ್ಕೆ ಆಸಕ್ತಿ ತೋರಿಸ್ಬೇಕು. ಯು ಹ್ಯಾವ್ ಟು ಕೀಪ್ ಅನ್ಲರ್ನಿಂಗ್ ಆ್ಯಂಡ್ ರೀಲರ್ನಿಂಗ್ ಥ್ರೂಔಟ್ ಯುವರ್ ಕರಿಯರ್. ಒಂದು ಕಾಲದಲ್ಲಿತ್ತು, ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಒಂದು ಸ್ಕಿಲ್ ಸೆಟ್ ಇಟ್ಕೊಂಡು ಅವ್ರು ಇಡೀ ಸರ್ವಿಸ್ 30-40 ವರ್ಷ ಕೆಲಸ ಮಾಡಿರೋ ಕಾಲ ಇತ್ತು. ಆದರೆ ಈಗ ಹಾಗಲ್ಲ. ಯಾಕೆ ಟೆಕ್ನಾಲಜಿ ಈಸ್ ಇಂಪ್ಯಾಕ್ಟಿಂಗ್ ಎವ್ರಿ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಆ್ಯಂಡ್ ದೇರ್ ಫೋರ್ ಪ್ರತಿಯೊಬ್ಬ ವ್ಯಕ್ತಿಯು ಯಾರ್ಯಾರು ಕಂಪ್ನೀಲಿ ವರ್ಕ್ ಮಾಡ್ತಾರೆ ಅಥವಾ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವರೆಲ್ರಿಗೂ ಅವರ ಡೊಮೈನ್ನಲ್ಲಿ ನಿರಂತರವಾಗಿ ಕಲಿಯೋ ಒಂದು ದಾಹ ಅಥವಾ ಆಸಕ್ತಿ ಇರಲೇಬೇಕು ಆ್ಯಂಡ್ ಇಟ್ ಈಸ್ ಮ್ಯಾಂಡೇಟ್ರಿ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಆಸಕ್ತಿ ಬಗ್ಗೆ. ಒಬ್ಬ ವಿದ್ಯಾರ್ಥಿನ ತೊಗೊಳ್ಳೋಣ, ಅವ್ರಿಗೊಂದು ಪರೀಕ್ಷೆ ಇದೆ ಅಂತ ಇಟ್ಕೊಳ್ಳಿ. ಆ ಪರೀಕ್ಷೆಯಲ್ಲಿ 10 ಯೂನಿಟಲ್ಲಿ ಬರೀ 2 ಯೂನಿಟ್ ಮಾತ್ರ ಸಿಲೆಬಸ್ ಇರುತ್ತೆ ಆ ಟೆಸ್ಟ್ಗೆ. ಯಾವ್ಯಾವ ಮಕ್ಕಳು ಬರೀ 2 ಯೂನಿಟ್ ಮಾತ್ರ ಓದ್ತಾರೆ ಅವ್ರಿಗೆ ಆಸಕ್ತಿ ಕಮ್ಮಿ ಇದೆ, ಲಿಮಿಟೆಡ್ ಇಂಟ್ರೆಸ್ಟ್. ಯಾಕೆಂದರೆ ಅವ್ರು ಟೆಸ್ಟ್ ಚೆನ್ನಾಗಿ ಮಾಡೋದಕ್ಕೆ ಮಾತ್ರ ಓದ್ತಾ ಇದ್ದಾರೆ. ಆದರೆ ಯಾರಾದರೂ ವಿದ್ಯಾರ್ಥಿ ಆ ಸಬ್ಜೆಕ್ಟಲ್ಲಿ ಆಸಕ್ತಿ ಇದ್ದರೆ ಅವ್ನು 2 ಯೂನಿಟಿಂದ ಇನ್ನೂ ಹೆಚ್ಚಿಗೆ ಓದ್ತಾನೆ. ಯಾಕೆಂದರೆ ಅವ್ನಿಗೆ ಸಬ್ಜೆಕ್ಟ್ ಓದೋದು ಒಂದು ಖುಷಿ ಇರುತ್ತೆ, ಒಂದು ಆಸಕ್ತಿ ಇರುತ್ತೆ. ಹಾಗಾಗಿ ಈ ಇನ್ಕ್ವಿಸಿಟಿವ್ನೆಸ್ ಅಥವಾ ಕ್ಯೂರಿಯಾಸಿಟಿಯನ್ನು ನಾವೇನು ಹೇಳ್ತೀವಲ್ಲ ಇದನ್ನು ಬೆಳೆಸ್ಕೋಬೇಕು. ಹಾಗಾಗಿ ನಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕ್ಷೇತ್ರನ ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂದರೆ ಕೆಲಸಗಳು ಅಂದರೆ ಜಾಬ್ ಪ್ರೊಫೈಲ್ ಚೇಂಜ್ ಆಗ್ತಾ ಇರುತ್ತೆ, ಜಾಬ್ ಡೈನಮಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈ ಬದಲಾವಣೆಗಳಿಗೆ ಹೊಂದ್ಕೊಂಡು ನಾವು ನಿರಂತರವಾಗಿ ಪರ್ಫಾರ್ಮ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಸ್ ದ ಕೀ ಫ್ಯಾಕ್ಟರ್. ಹಾಗಾಗಿ ನೀವು ಆಯ್ಕೆ ಯಾವ ದೃಷ್ಟಿಯಿಂದ ಮಾಡ್ಕೋಬೇಕಂದ್ರೆ ಒಂದು ಪರ್ಸ್ನಾಲಿಟಿ, ಒಂದು ಆ್ಯಪ್ಟಿಟ್ಯೂಡು, ಮತ್ತೊಂದು ಇಂಟ್ರೆಸ್ಟು. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಈ ಯಾವ ಕೋರ್ಸಿಗೆ ಸ್ಕೋಪ್ ಇದೆ, ಎಸ್ಪೆಷಲಿ ಈಗ CET ರಿಸಲ್ಟ್ ಬಂದಿದೆ, CET ಆದಮೇಲೆ ಯಾವ ಇಂಜಿನಿಯರಿಂಗ್ ಫೀಲ್ಡ್ ತೊಗೋಬೇಕು ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಇಂಜಿನಿಯರಿಂಗ್ ಫೀಲ್ಡ್ ತೊಗೊಂಡ್ರೂ ಎಲ್ಲದಕ್ಕೂ ಸ್ಕೋಪ್ ಇದೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ತೊಗೊಳ್ಳಿ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟೇ ತೊಗೊಳ್ಳಿ. ಯಾಕಂದರೆ ಈಗಿನ ಎಲ್ಲ ಮಕ್ಳಿಗೆ ಏನು ಅನಿಸುತ್ತೆ, ಇಫ್ ಐ ಗೆಟ್ ಇನ್ ಟು ಕಂಪ್ಯೂಟರ್ ಸೈನ್ಸ್ ಆರ್ IAS ಐ ವಿಲ್ ಗೆಟ್ ಎ ವೆರಿ ಗುಡ್ ಜಾಬ್ ಅಥವಾ ಮೈ ಕರಿಯರ್ ಸಕ್ಸಸ್ ಇಸ್ ಗ್ಯಾರಂಟೀಡ್ ಅಂತ. ಪರಿಸ್ಥಿತಿ ಹಾಗಿಲ್ಲ. ಒಂದು ಕಾಲೇಜಿನಲ್ಲಿ ಸುಮಾರು 120-180 ಮಕ್ಕಳು ಈ ಡೊಮೈನಲ್ಲಿ ಇರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮತ್ತು IAS.
ನೀವು ಅಲ್ಲಿ ಪ್ಲೇಸ್ಮೆಂಟ್ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಒಬ್ಬರಿಂದ 2 ಅಥವಾ 3 ಮಕ್ಕಳುಗಳಿಗೆ ಪ್ಯಾಕೇಜ್ ಯಾವ ರೀತಿ ಸಿಗುತ್ತೆ ಪ್ಲೇಸ್ಮೆಂಟಲ್ಲಿ ಅಂದರೆ ಸುಮಾರು ಬೇರೆಯವ್ರಿಗೆ 4 ರಿಂದ 5 ಪಟ್ಟು ಹೆಚ್ಚಿಗೆ ಸಿಗುತ್ತೆ. ಆ್ಯಂಡ್ ವಿ ಆಲ್ ನೋ ದ್ಯಾಟ್ ಯಾವುದೇ ಬಿಸ್ನೆಸ್ ಸಂಸ್ಥೆ ಧರ್ಮಕ್ಕೋಸ್ಕರ ನಡೆಸೋದಿಲ್ಲ. ಹಾಗಾಗಿ ಅವರು ಸುಮ್ಮನೆ ನಿಮಗೆ ವೃಥ 4 ರಿಂದ 5 ಪಟ್ಟು ಹೆಚ್ಚಿಗೆ ವ್ಯಾಲ್ಯೂಯೇಷನ್ ಕೊಡೋದಿಲ್ಲ. ಅವ್ರು ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಅಂದಮೇಲೆ ಈ ಬಾಕಿ ಮಕ್ಕಳಲ್ಲಿ ಇಲ್ದಲೇ ಇರೋದು ಏನೋ ಈ 2 ಅಥವಾ 3 ವಿದ್ಯಾರ್ಥಿಗಳೆಲ್ಲ ಅವ್ರು ಕಂಡಿರ್ತಾರೆ. ಹಾಗಾಗಿ ಇದನ್ನು ಬೆಳೆಸ್ಕೋಬೇಕು ಅಂದರೆ ನಿಮಗೆ ನಾನು ಹೇಳ್ದಂಗೆ ಒಂದು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದುವಂಥ ಆಯ್ಕೆ ಅದಾಗಿರಬೇಕು, ಮತ್ತು ನಿಮಗೆ ಅದ್ರಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅಬಿಲಿಟಿ ಅಥವಾ ಆ್ಯಪ್ಟಿಟ್ಯೂಡ್ ಇರಬೇಕು. ಮೂರನೇದು ಆಸಕ್ತಿ ಇದ್ದದಕ್ಕೋಸ್ಕರ ಯು ಹ್ಯಾವ್ ಗಾನ್ ಬಿಯಾಂಡ್ ದ ಲಿಮಿಟ್ ಅಂದರೆ ಏನು, ನಿಮ್ಮ ಸಿಲೆಬಸ್. ಹಾಗಾಗಿ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕಂದ್ರೆ ತಕ್ಷಣಕ್ಕೆ ಕೆಲಸ ಹೇಗೆ ಸಿಗ್ತಾ ಇದೆ ಅನ್ನೋದಲ್ಲ. ಇವತ್ತು ಸಿಗ್ತಾ ಇರುತ್ತೆ ಕೆಲವು ಡೊಮೈನಲ್ಲಿ, ಇನ್ನು 5 ವರ್ಷ ಬಿಟ್ಟ ಮೇಲೆ ಅಲ್ಲಿ ಕಮ್ಮಿ ಆಗ್ಬೋದು. ಮಾರ್ಕೆಟ್ನಲ್ಲಿ ಫ್ಲಕ್ಚುಯೇಷನ್ ನಿರಂತರ ಆಗ್ತಾ ಇರುತ್ತೆ. ಹಾಗಾಗಿ ಟ್ರೆಂಡ್ ಮೇಲೆ ಸರ್ ಇದು ಇವತ್ತು ಟ್ರೆಂಡ್ ಇದೆ, ಇವತ್ತು ಟ್ರೆಂಡ್ ಅಂದರೆ ಏನು ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಅಂತ ಹೇಳ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಡೇಟಾ ಸೈನ್ಸಲ್ಲಾಗಲಿ ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಂದ್ರೆ ನಿಮ್ಮ ಆ್ಯಪ್ಟಿಟ್ಯೂಡ್ ದೃಷ್ಟಿಯಿಂದ ನಿಮಗೆ ಒಂದು ನ್ಯೂಮರಿಕಲ್ ಅಬಿಲಿಟಿ, ಇನ್ನೊಂದು ಲಾಜಿಕಲ್ ಅಬಿಲಿಟಿ ಸ್ಟ್ರಾಂಗ್ ಆಗಿರಬೇಕು. ಮೂರನೇದು ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು, ಅವರಷ್ಟೇ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಏನಿರಬೇಕು ಅಂದರೆ ನಿಮಗೆ ರಿಸರ್ಚ್ ಓರಿಯೆಂಟೇಷನ್ ಇರಬೇಕು. ಬಿಕಾಸ್ ದಿಸ್ ಇಸ್ ಸ್ಟಿಲ್ ಎ ಡೈನಮಿಕ್ ಫೀಲ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೇ ಅಂತ ಆಗಿಲ್ಲ. ಇವತ್ತು ಒಂದು ChatGPT ಬಂತು, ನಿಮಗೆ ಗೊತ್ತಿರಬೇಕು, ಒಂದು ChatGPT ಬಂದಿದ್ದಕ್ಕೋಸ್ಕರ ಗೂಗಲ್ ಅಂತ ದೊಡ್ಡ ಸಂಸ್ಥೆ, ಟೆಕ್ನಾಲಜಿಕಲ್ ಜೈಂಟ್, ರಿಮೂವ್ಡ್ ಅರೌಂಡ್ 10,000 ಆಫ್ ಇಟ್ಸ್ ಎಂಪ್ಲಾಯೀಸ್. ಯಾಕೆಂದರೆ ಅವ್ರದ್ದು ಅಷ್ಟು ಪ್ರಾಜೆಕ್ಟು ಅಬ್ಸೊಲ್ಯೂಟ್ ಆಗೋಯ್ತು, ಅಂದರೆ ಅದು ಪ್ರಯೋಜನಕ್ಕೆ ಬರ್ದಲ್ಲೇ ಇರೋ ಪ್ರಾಜೆಕ್ಟ್ ಆಯಿತು. ಈ ರೀತಿ ಡಿಸ್ರಪ್ಟಿವ್ ಟೆಕ್ನಾಲಜೀಸು, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಅದಕ್ಕೋಸ್ಕರ ಈಗಿನ ಇಂಡಸ್ಟ್ರಿ ನಾವೇನಂತ ಕರಿತೀವಿ, ಇಂಡಸ್ಟ್ರಿ 4th ರೆವಲ್ಯೂಷನ್ ಅಥವಾ ಇಂಡಸ್ಟ್ರಿ 4.0 ಅಂತ ಹೇಳ್ತೀವಿ. ಇದು ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ 4ನೇ ವೇವ್ ಇದು. ಇದ್ರದ್ದು ನಿಮಗೆ ಸಾರಾಂಶ ಅಥವಾ ಹೈಲೈಟ್ ಏನು ಅಂದರೆ ಸ್ಕಿಲ್ ಸೆಟ್. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ ನೀವು ಕೋರ್ಸ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಮುಂದೆ ನಿಮ್ಮ ಕರಿಯರ್ ದೃಷ್ಟಿಯಿಂದ ಯಾವ ಕೋರ್ಸ್ ಉತ್ತಮ ಅಂತ ನೀವು ಯೋಚನೆ ಮಾಡಬೇಕು. ಅಂದರೆ ಯಾವ ಡೊಮೈನಲ್ಲಿ ನನ್ನ ಕರಿಯರ್ನ ನಾನು ರೂಪಿಸ್ಕೋಬೇಕು ಅನ್ನೋದು. ಯಾಕೆಂದರೆ ಕೆಲಸಕ್ಕೂ ಉದ್ಯೋಗಕ್ಕೂ ವ್ಯತ್ಯಾಸ ಇದೆ. ಜಾಬ್ ಅಂದರೆ ಏನು, ಸಮ್ ಶಾರ್ಟ್ ಟರ್ಮ್ ಎಂಪ್ಲಾಯ್ಮೆಂಟ್, ಅಂದರೆ ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡೋದು ಅಂತ. ಬಟ್ ಕರಿಯರ್ ಅಂತ ಬಂದಾಗ ಇದರಲ್ಲಿ ನಿಮ್ಗೊಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇರಬೇಕು. ಅಂದರೆ ಮುಂದಿನ 5 ವರ್ಷದಲ್ಲಿ, ಮುಂದಿನ 10 ವರ್ಷದಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ, ಏನು ಸಾಧನೆ ಮಾಡ್ತೀನಿ ಅನ್ನೋದಿರಬೇಕು. ಹಾಗಾಗಿ ಕರಿಯರ್ ಅನ್ನೋ ಕ್ಲಾರಿಟಿ ನಿಮಗಿದ್ರೆ ಅದ್ರ ಪ್ರಕಾರ ಯಾವ ಕೋರ್ಸ್ ಮಾಡಿದ್ರೆ ನನ್ನ ಈ ಕರಿಯರ್ಗೆ ನನಗೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಹೊರತು ನೀವು ಇದಕ್ಕೆ ಸ್ಕೋಪ್ ಇದೆಯಾ, ಇದು ಟ್ರೆಂಡಿಂಗ್ ಇದೆಯಾ, ದಯವಿಟ್ಟು ಅದ್ರ ಪ್ರಕಾರ ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಸ್ಕೋಪು ಟ್ರೆಂಡು ಎಲ್ಲ ನೀವು ಕ್ರಿಯೇಟ್ ಮಾಡಬೇಕಾಗಿರೋದು. ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಆ ಕೋರ್ಸಲ್ಲಿ ನಿಮ್ಗೆ ಅಷ್ಟೇ ಸ್ಕೋಪ್ ಕ್ರಿಯೇಟ್ ಆಗುತ್ತೆ. ಕೋರ್ಸ್ ಆನ್ ಇಟ್ಸ್ ಓನ್ ವಿಲ್ ನಾಟ್ ಗಿವ್ ಯು ದ ಸ್ಕೋಪ್. ಯಾರಾದರೂ ಹಂಗೆ ಅಂದ್ಕೊಂಡಿದ್ರೆ, ನಾನು ಈ ಕಾಲೇಜು ಈ ಕೋರ್ಸಿಗೆ ಸೇರ್ಕೊಂಬಿಟ್ರೆ ನನ್ನ ಜೀವನ ಸೆಟ್ಲ್ ಆಗೋಯ್ತು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ತಪ್ಪು ಒಂದು ಇದರಲ್ಲಿದ್ದೀರಾ ಭಾವನೆಯಲ್ಲಿ. ಯಾವ ಕಾಲೇಜ್ ಆಗಲಿ, ನಾನು ಆಗಲೇ ಹೇಳಿದ್ನಲ್ಲ, IIT IIMನಲ್ಲೇ 100% ಪ್ಲೇಸ್ಮೆಂಟ್ ಆಗಲ್ಲ. ಅಲ್ಲೇ ಆಗಲ್ಲ ಅಂದಮೇಲೆ ನಿಮ್ಗೆ ಬೇರೆ ಕಾಲೇಜು ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ನೀವು ಯಾವ ರೀತಿ ಕೋರ್ಸ್ನ ಚೂಸ್ ಮಾಡಬೇಕು ಅಂದರೆ, ಒಂದು ನಿಮ್ಮ ಕರಿಯರ್ ಆಯ್ಕೆ ನಿಮಗೆ ಸ್ಪಷ್ಟತೆ ಇರಬೇಕು, ಯಾವ ಡೊಮೈನಲ್ಲಿ ನಾನು ವರ್ಕ್ ಮಾಡಬೇಕು ಅನ್ನೋದು, ಅದಕ್ಕೆ ಯಾವ ಕೋರ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು. ಎರಡನೇದು, ನಿಮ್ಮ ಕರಿಯರ್ ದೃಷ್ಟಿಯಿಂದ ಈ ಕೋರ್ಸ್ ಜೊತೆಗೆ ನೀವು, ಯಾಕಂದರೆ ಇದು ಇಂಡಸ್ಟ್ರಿ 4.0 ಅಂತ ಹೇಳಿದೆ, ಇದರದ್ದು ಮುಖ್ಯ ಹೈಲೈಟ್ ಏನು ಅಂದರೆ ಸ್ಕಿಲ್ಸು. ಅದಕ್ಕೆ ಬೇಕಾಗಿರೋ ಕೌಶಲ್ಯಗಳನ್ನ, ಎಸ್ಪೆಷಲಿ ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಎರಡೂ ನೀವು ಡೆವಲಪ್ ಮಾಡ್ಕೋಬೇಕು. ಮತ್ತು ಮೂರನೇದೇನು ಅಂದರೆ, ಇವತ್ತು ನೀವು ಏನು ಸೆಲೆಕ್ಟ್ ಮಾಡ್ಕೊತೀರಾ, ಇದು ಯಾರೋ ನಿಮ್ಗೆ ಹೇಳ್ಬೋದು ಇದಕ್ಕಿಂತ ಅದಕ್ಕೆ ಸ್ಕೋಪ್ ಇದೆ ಅಥವಾ ಇದಕ್ಕೆ ಸ್ಕೋಪ್ ಇಲ್ಲ ಅಂತ. ದಯವಿಟ್ಟು ಅಂಥ ಒಂದು ಮಾತುಗಳಿಗೆ, ನಿಮಗೆ ಅದರಲ್ಲಿ ಆಸಕ್ತಿ ಇದೆ, ನಿಮಗೆ ಇದು ನಿಮ್ಮ ಕರಿಯರ್ಗೆ ಸೂಕ್ತ ಅಂತ ಅನಿಸಿದ್ರೆ ಧೈರ್ಯವಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಓದಿ ಅದಕ್ಕೆ ಬೇಕಾಗಿರೋ ಎಲ್ಲ ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಳ್ಳಿ. ನಾಲೆಜ್ ಯಾವಾಗಲೂ ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್ ಬೆಳೆಸ್ಕೋಬೇಕು. ನಿಮ್ಮ ಸಿಲೆಬಸ್ ಏನು ಕೊಡುತ್ತೆ, ಥಿಯರಿಟಿಕಲ್ ನಾಲೆಜ್ ಮಾತ್ರ ಕೊಡುತ್ತೆ. ನಿಮಗೆ ಆಸಕ್ತಿ ಇದ್ದರೆ ಯು ವಿಲ್ ಗೆಟ್ ಇನ್ ಟು ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. ಯಾರ್ಯಾರು ಇದನ್ನು ಬೆಳೆಸ್ಕೊತೀರಾ, ನಾನು ಅದಕ್ಕೆ ಒಂದು ನಿಮಗೆ ನೆನಪಿರಲಿ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಮಾಡೆಲ್ ಮಾಡಿದ್ದೀನಿ. ಅದನ್ನು ಕ್ಯಾಶ್ ಮಾಡೆಲ್ ಅಂತ ಕರಿತೀನಿ, KASH. ಯಾಕೆ ನಮಗೆ ಬದುಕೋದಕ್ಕೆ CASH ಕ್ಯಾಶ್ ಬೇಕು, ಜೀವನದಲ್ಲಿ ಉದ್ಯೋಗ ಕರಿಯರ್ನ ರೂಪಿಸ್ಕೋಬೇಕು ಅಂದರೆ KASH ಬೇಕು. ಇದೇನು ಮಾಡಲ್ಲು ಅಂದರೆ, K ಸ್ಟ್ಯಾಂಡ್ಸ್ ಫಾರ್ ನಾಲೆಜ್, ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. ಅಂದರೆ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗೆ ನೀವು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹೇಗೆ ಪರಿಹಾರ ಕಂಡುಕೋಬೇಕು, ಈ ಒಂದು ನಿಟ್ಟಿನಲ್ಲಿ ನೀವು ಯೋಚನೆ ಮಾಡುವಂಥದ್ದಾಗಬೇಕು ನಾಲೆಜು. ಎರಡನೇದು ನಿಮ್ಮ ಆ್ಯಟಿಟ್ಯೂಡ್ ಅಂದರೆ ವ್ಯಕ್ತಿತ್ವನ ತುಂಬ ಪಾಸಿಟಿವ್ ಆಗಿ ರೋಬಸ್ಟಾಗಿ ಬೆಳೆಸ್ಕೋಬೇಕು.
ಮೂರನೇದು ಎಸ್ ಸ್ಕಿಲ್ ಸೆಟ್, ಆಗಲೇ ಮಾತಾಡಿದ್ದೀವಿ. ನಾಲ್ಕನೇದು ಹೆಚ್ ಅಂದರೆ ಹ್ಯಾಬಿಟ್ಸ್ ಅಂದರೆ ಏನು, ನಿಮ್ಮ ಜೀವನ ಶೈಲಿ ತುಂಬ ಪೂರಕವಾಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕಲಿಬೇಕು ಮತ್ತು ಡಿಸಿಪ್ಲಿನ್ ಇರಬೇಕು. ಸುಮಾರು ಜನ ಡಿಸಿಪ್ಲಿನ್ ಅಂದರೆ ಏನು ಅಂತ ಕೇಳ್ತಾರೆ. ಡಿಸಿಪ್ಲಿನ್ ಅಂದರೆ ಏನು ಅಂದರೆ ಎನಿಥಿಂಗ್ ವಿಚ್ ಮೇಕ್ಸ್ ಯು ಮೋರ್ ಪ್ರೊಡಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್. ನನ್ನ ಪ್ರಕಾರ ಅದು ಡಿಸಿಪ್ಲಿನ್ ಅಂತ ಅನ್ಸ್ಕೊಳ್ಳುತ್ತೆ. ಅಂದರೆ ಒಂದು ಸಂದರ್ಭದಲ್ಲಿ ನಾನು ಏನನ್ನು ಮಾಡಬೇಕು ಅದನ್ನು ಮಾಡುವಂಥ ಮನಸ್ಥಿತಿಗೆ ಬಂದರೆ ಅದು ಡಿಸಿಪ್ಲಿನು, ನನ್ನ ಮನಸ್ಸಿಗೆ ಅನಿಸ್ದಂಗೆ ಮಾಡೋದಲ್ಲ. ಹಾಗಾಗಿ ಡಿಸಿಪ್ಲಿನ್ ಯಾರ್ಯಾರಲ್ಲಿರುತ್ತೆ, ಈ 4 ಫೀಚರ್ಸ್ನ ನೀವು ಬೆಳೆಸ್ಕೊಂಡ್ರೆ ಮುಂದಿನ ನಿಮ್ಮ ಇಂಡಸ್ಟ್ರಿ 4.0 ಅಥವಾ ನಾವೇನು ವೂಕಾ ವರ್ಲ್ಡ್ ಅಂತ ಹೇಳ್ತೀವಿ, ಈ ಒಂದು ಪ್ರಪಂಚದಲ್ಲಿ ನಿಮ್ಮ ವೃತ್ತಿ ಜೀವನನ ನೀವು ರೂಪಿಸ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಎಲ್ಲರೂ ಸ್ಟೆಮ್ ಕರಿಯರ್ಸಲ್ಲೇ ಹೋಗಬೇಕು ಆ ಥರ ಏನಿಲ್ಲ. ನಿಮ್ಮ ಆಸಕ್ತಿನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆ್ಯಪ್ಟಿಟ್ಯೂಡ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಾಮರ್ಸ್ ಫೀಲ್ಡಲ್ಲೇ ಆಗಲಿ ಅಥವಾ ಹ್ಯುಮ್ಯಾನಿಟೀಸ್ ಫೀಲ್ಡಲ್ಲೇ ಆಗಲಿ, ಯಾರೋ ಹೇಳ್ಬೋದು ಹ್ಯುಮ್ಯಾನಿಟೀಸಲ್ಲಿ ಸ್ಕೋಪ್ ಇಲ್ಲ ಅಂತ, ಆ ಥರ ಯಾರಿಗಾರ ಮನಸ್ಸಲ್ಲಿದ್ದೆ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನೀವು ನನ್ನಂಥವ್ರನ್ನ ಸಂಪರ್ಸ್ಬೋದು. ನಿಮಗೆ ಎಷ್ಟು ಸಾಧ್ಯತೆಗಳಿದೆ ಹ್ಯುಮ್ಯಾನಿಟೀಸ್ನಲ್ಲಿ, ಕಾಮರ್ಸಲ್ಲಿ ಎಷ್ಟು ಸಾಧ್ಯತೆ ಇದೆ, ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಾವು ಡಿಸ್ಕಸ್ ಮಾಡ್ಬೋದು. ಬರೀ ಸೈನ್ಸಲ್ಲಿ ಮಾತ್ರ ಸ್ಕೋಪ್ ಇದೆ ಅನ್ನೋದನ್ನು ದಯವಿಟ್ಟು ತಲೆಯಿಂದ ತೆಗೆದಾಕೊಡಿ. ಬಟ್ ನಿಮ್ಗೆ ಆಸಕ್ತಿ ಇದ್ದರೆ, ಸೈನ್ಸ್ನಲ್ಲಿ ಟೆಕ್ನಾಲಜಿಲಿ ಆಸಕ್ತಿ ಇದ್ದರೆ ಖಂಡಿತ ಅದನ್ನು ಪರ್ಸ್ಯೂ ಮಾಡಿ. ಒಂದು ವೇಳೆ ನಿಮ್ಗೆ ಅದ್ರಲ್ಲಿ ಆಸಕ್ತಿನೂ ಇಲ್ಲ, ಅಬಿಲಿಟಿನೂ ಇಲ್ಲ ಅಂತ ಅನಿಸಿದ್ರೆ ಆವಾಗ ನೀವು ದಯವಿಟ್ಟು ಬೇರೆ ಒಂದು ಫೀಲ್ಡ್ಗಳ್ನು ಗಮನಿಸಿ. ಯಾಕೆಂದರೆ ನಮಗೆ ಸಮಾಜ ಅಂದರೆ ಬರೀ ಡಾಕ್ಟರ್ಸ್ ಇಂಜಿನಿಯರ್ ಮಾತ್ರ ಅಲ್ಲ, ಎಲ್ಲರೂ ಬೇಕಾಗತ್ತೆ. ಒಬ್ಬ ಮೆಕ್ಯಾನಿಕ್ಕು ಬೇಕು, ಒಬ್ಬ ಪ್ಲಂಬರು ಬೇಕು, ಒಬ್ಬ ಪೇಂಟರು ಬೇಕು. ಹಾಗಾಗಿ ನಮ್ಮ ಎಲ್ಲರೂ ಸೇರಿದ್ರೆ ಸಮಾಜ ಆಗೋದು. ಹಾಗಾಗಿ ಎಲ್ಲ ಉದ್ಯೋಗಕ್ಕೂ ಸ್ಕೋಪ್ ಅನ್ನೋದು ಇದ್ದೇ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಸರ್ ಸ್ಕೋಪ್ ಕಮ್ಮಿ ಆಗ್ತಾ ಇದೆಯಾ ಅಂದರೆ, 80ರ ದಶಕದಲ್ಲಿ ಭಾರತದಲ್ಲಿ ಕಂಪ್ಯೂಟರ್ ಬಂದಾಗಲೂ ಇದೇ ವಾದ ಬಂದಿತ್ತು. ಅಂದರೆ ಕಂಪ್ಯೂಟ್ರ್ ಬಂದು ಮನುಷ್ಯನ ಕೆಲಸದಿಂದ ತೆಗೆದುಬಿಡುತ್ತೆ, ಒಂದು ಕಂಪ್ಯೂಟ್ರ್ 10 ಜನರು ಕೆಲಸ ಮಾಡುತ್ತೆ ಅಂತ. ಆ ಥರ ಖಂಡಿತ ಆಗಲಿಲ್ಲ. ಅದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅದೇ ಕೆಲಸದ ರೂಪರೇಷೆಗಳು ಬದಲಾಗ್ತಾ ಹೋಗುತ್ತೆ. ದ ಜಾಬ್ ಪ್ರೊಫೈಲ್ ವಿಲ್ ಚೇಂಜ್, ದ ಸ್ಕಿಲ್ ಸೆಟ್ ರಿಕ್ವೈರ್ಡ್ ವಿಲ್ ಚೇಂಜ್. ಆದರೆ ಕೆಲಸಗಳೇ ಹೊಟ್ಟೋಗತ್ತಾ ಅಂದರೆ ಖಂಡಿತ ಇಲ್ಲ, ಕೆಲಸದ ರೂಪ ಬದಲಾಗತ್ತೆ. ಒಂದು ಏನು ಹೇಳುತ್ತೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಪೋರ್ಟ್ ಪ್ರಕಾರ ಯಾವುದ್ಯಾವುದು ಕೆಲಸ ರಿಪಿಟೇಟಿವ್ ಮತ್ತು ಮೊನಾಟನಸ್ ಅಂದರೆ ಒಂದೇ ಥರ ಮಾಡೋ ಅಂಥದ್ದು, ಅಂಥ ಕೆಲಸಗಳೆಲ್ಲ ಮೆಷಿನ್ ತೊಗೊಂಡ್ಬಿಡುತ್ತೆ. ಅಂದರೆ 2026 ಅಷ್ಟೊತ್ತಿಗೆ ಇನ್ನು 3 ವರ್ಷದಲ್ಲಿ 52% ಆಫ್ ದ ಪ್ರೆಸೆಂಟ್ ಜಾಬ್ಸ್ ವುಡ್ ಬಿ ಡನ್ ಬೈ ರೋಬೋಟ್ಸ್ ಆರ್ ಆಟೋಮೇಷನ್. ಈ ಕೆಲಸಗಳು ಮನುಷ್ಯನಿಗೆ ಸಿಗಲ್ಲ, ಬಟ್ ಮನುಷ್ಯನಿಗೆ ಬೇರೆ ರೀತಿ ಕೆಲಸಗಳು ಸೃಷ್ಟಿಯಾಗತ್ತೆ. ಹಾಗಾಗಿ ನೀವು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಆಯ್ಕೆನ ಮಾತ್ರ ದಯವಿಟ್ಟು ನಾನು ಹೇಳಿದ್ನಲ್ಲ ಪೈ ಫಾರ್ಮುಲಾ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ. ನಿಮಗೆ ಯಾವುದರಲ್ಲಿ ಅಬಿಲಿಟಿ ಇದೆ, ಯಾವುದ್ರಲ್ಲಿ ಆಸಕ್ತಿ ಇದೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದುವಂಥ ಕರಿಯರ್ನ ನೀವು ನಿರ್ಧಾರ ಮಾಡಿ ಅದ್ರ ಪ್ರಕಾರ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸೋಕಾಲ್ಡ್ ಸ್ಕೋಪು ಟ್ರೆಂಡು ಅನ್ನೋದು ನೀವು ಸೃಷ್ಟಿ ಮಾಡಬೇಕಾಗಿರೋದು. ಅದು ಇದೆ ಅಂತ ಯಾರು ಹೇಳಿದ್ರು ಅದು ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಅದಿಲ್ಲ, ವಾಸ್ತವ ನೀವೇ ನಿಮ್ಮ ಸುತ್ತ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ಮಾಡಿದವ್ರು ಎಲ್ಲರೂ ಲಕ್ಷಗಟ್ಟಲೆ ಸಂಬಳ ತೊಗೊಳ್ಳೋದಿಲ್ಲ. ಯಾಕೆಂದರೆ ಇಂಜಿನಿಯರಿಂಗ್ ಮಾಡಿ 8,000 10,000ಕ್ಕೆ ದುಡಿಯೋರು ಇದ್ದಾರೆ, ಅದೇ ಥರ ₹1,00,000 ಸಂಬಳ ತೊಗೊಳ್ಳೋರು ಇದ್ದಾರೆ. ಹಾಗಾಗಿ ಇಂಜಿನಿಯರಿಂಗ್ ಕೋರ್ಸಲ್ಲಿ ಸ್ಕೋಪ್ ಇದೆಯಾ ಅಂದರೆ ನೀವು 2 ಕಡೆನೂ ವಾದ ಮಾಡ್ಬೋದು. 1,00,000 ಸಂಬಳ ನೋಡಿ ಇದೆ ಅನ್ಬೋದು, 10,000 ಸಂಬಳ ನೋಡಿ ಇಲ್ಲ ಅನ್ಬೋದು. ಹಾಗಾಗಿ ಕೋರ್ಸಲ್ಲಿ ಸ್ಕೋಪ್ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಆ 1,00,000 ಸಂಬಳ ತೊಗೊಂಡವರು ಅದ್ರಲ್ಲಿ ವರ್ಕ್ ಮಾಡಿದ್ದಾರೆ, ಅದ್ರಲ್ಲಿ ಆಸಕ್ತಿ ಇತ್ತು ಅವ್ರಿಗೆ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಏನೇನು ಸ್ಕಿಲ್ ಸೆಟ್ ಇದೆ ಎಲ್ಲ ಬೆಳೆಸ್ಕೊಂಡಿರೋದ್ರಿಂದ ಇವತ್ತು ಅವ್ರು 1,00,000 ಸಂಬಳ ತೊಗೊತಿದ್ದಾರೆ. ಅದೇ ಆಸಕ್ತಿ, ಅದೇ ಅಬಿಲಿಟಿ ನಿಮ್ಮಲ್ಲಿ ಇದೆಯಾ ಅನ್ನೋದು ನೀವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಕರಿಯರ್ ದೃಷ್ಟಿ ಅಥವಾ ಕರಿಯರ್ ಗೋಲ್ ಏನಿದೆ ಅದ್ರ ಪ್ರಕಾರ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ ಶ್ರದ್ಧೆಯಿಂದ ನೀವು ಅದರಲ್ಲಿ ಭಾಗವಹಿಸಿ ಹೆಚ್ಚೆಚ್ಚು ಜ್ಞಾನಾರ್ಜನೆ ಮಾಡಿ ನನ್ನ ಕ್ಯಾಶ್ ಮಾಡೆಲ್ನ ನೆನಪಿಟ್ಕೊಳ್ಳಿ. ನಿಮ್ಮ ಎಲ್ರಿಗೂ ಒಳ್ಳೆಯ ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಯಶಸ್ಸು ಸಿಗತ್ತೆ. ಧನ್ಯವಾದ.